ಹಾಯ್ ಎಲ್ರಿಗೂ ಚಂದನ ಸ್ಮೃತಿಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನೊಂದು ವಿಶೇಷವಾದ ಒಂದು ವಿಷಯದೊಂದಿಗೆ ಬಂದಿದ್ದೀನಿ. ಇವತ್ತು ನೋಡಿ, ಒಂದು ಸಾಮಾಜಿಕ ಜಾಲತಾಣ ತೆಗೀಲಿ ಅಥವಾ ಯಾವುದೇ ಟಿ ವಿ ನ್ಯೂಸ್ ಅಥವಾ ಸಂಗೀತ ಪ್ರೇಮಿಗಳ ಮಧ್ಯೆ ಒಂದೇ ಒಂದು ಮಾತು, ನಮ್ಮ ಅರಿಜಿತ್ ಸಿಂಗ್ ಬಂದು ಒಂದು ಸಿನಿಮಾ ಹಾಡೋದನ್ನು ನಿಲ್ಲಿಸ್ತಾರೆ, ನಿವೃತ್ತಿ ಹೊಂದ್ತಾರೆ. ಇದೇ ಮಾತುಗಳೇ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಯಾಕೆಂದರೆ ಅವರು ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿದರು, ನಾನೊಂದು ಹಾಡೋದ್ರಿಂದ ನಾನು ನಿವೃತ್ತಿ ತಗೊಳ್ತಿದ್ದೀನಿ ಅಂತ. ಆದರೆ ಅದು ಯಾವ ಹಾಡು ಅಂತ ಅಷ್ಟು ಕ್ಲಿಯರಾಗಿ ಅವರು ಹೇಳಿಲ್ಲ. ಅವರು ಸಂಗೀತ, ನಮ್ಮ ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತ ಅಥವಾ ಹಾಡು ಹಾಡೋದಕ್ಕಿಂತ ಜಾಸ್ತಿಯಾಗಿ ಅವರು ಬಹಳಷ್ಟು ಇಡೀ ನಮ್ಮ ಈ ಒಂದು ರಾಷ್ಟ್ರ ಮಟ್ಟದಲ್ಲೇ ಒಂದು ಸ್ಟೇಜ್ ಕಾರ್ಯಕ್ರಮ ಇತ್ತೀಚೆಗಿಂದ ಬಹಳಷ್ಟು ಕೊಡ್ತಾ ಇದ್ದಾರೆ. ಅವರೊಂದು ಯಾವುದೋ ಒಂದು ಕಾರ್ಯಕ್ರಮ ಕೊಟ್ಟಾಗ ಅಲ್ಲಿ ಸೇರುವ ಜನ, ಅವರ ಶಿಳ್ಳೆ, ಕೇಕೆ ಅದನ್ನೆಲ್ಲ ವರ್ಣಿಸ್ಲಿಕ್ಕೆ ಕೂಡ ನಮಗೆ ಸಾಧ್ಯ ಇಲ್ಲ. ಅವರಿಗೆ ಯಾವ ರೀತಿ ಅಭಿಮಾನಿಗಳಿದ್ರು ಅಂದರೆ, ಒಂದು ವಯಸ್ಸಿಂದ ಹಿಡಿದು 100 ವಯಸ್ಸು ತನಕ ಅವರ ಅಭಿಮಾನಿಗಳೇ. ಹಾಗೆ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮರಾಠಿ ಎಲ್ಲ ಭಾಷೆಯಲ್ಲಿ, ನಮ್ಮ ಭಾರತದ ಎಲ್ಲ ಭಾಷೆಯ ಜನಗಳು ಕೂಡ ನಮ್ಮ ಅರಿಜಿತ್ ಸಿಂಗ್ ಅವರ ಅಭಿಮಾನಿಗಳು. ಹಾಗಾಗಿ ಅವರು ಸಡನ್ ಯಾಕೆ ಈ ಥರ ನಿರ್ಧಾರ ತಗೊಂಡ್ರು ಅಂತ ಎಲ್ಲರಿಗೂ ಕೂಡ ಒಂದು ಬಹಳ ಆಶ್ಚರ್ಯ. ಅದಕ್ಕೆ ಕಾರಣ ಏನಾದರೂ ಇರ್ಬೋದು. ಯಾಕಂದರೆ ಆದರೂ ಅವರು ಸಿನಿಮಾಕ್ಕೆ ಹಾಡಬೇಕು, ಅದರಿಂದ ನಿವೃತ್ತಿ ತಗೊಳ್ಳೋದಂತಹ ಮನಸ್ಸು ಅವರಿಗೆ ಸಿಗಲಿ ಅಂತ ಎಲ್ಲರೂ ಕೂಡ ಒಂದು ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ ಹಾಡುಗಳು ಕೂಡ ಅಷ್ಟು ಚೆನ್ನಾಗಿದೆ, ಅವರು ಹಾಡುವ ರೀತಿ ಹಾಗೇ ಇದೆ. ಹಾಗೆ ವೈಯಕ್ತಿಕವಾಗಿ ಅವರ ಒಂದು ಗುಣ ನಡತೆ ಕೂಡ ಆ ಹಾಡಿಗೆ ತಕ್ಕನಾಗಿಯೇ ಇದೆ. ಅವರ ಒಂದೊಂದು ಹಾಡುಗಳನ್ನು ಕೇಳಿ ಕೇಕೆ ಹಾಕಿ ಕುಣಿದು ಕುಪ್ಪಳಿಸಿದ ಜನರಿಗೆ ಇದನ್ನು ಖಂಡಿತ ಜೀರ್ಣಿಸೋದಷ್ಟು ಸುಲಭ ಆಗಿರಲಿಲ್ಲ. ಸುಲಭ ಅಲ್ಲ ಅದು ಈಗ 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 ನಡೀತಾ ಇರುವಂಥ ವಿಷಯ. ಹಾಗೆ ಒಂದು ಸಂಗೀತದ ಮಹತ್ವ ಅಂದರೆ ಹಾಗೆ ಅಲ್ವಾ. ಎಲ್ರಿಗೂ ಕೂಡ ಒಂದು ಹಾಡು, ಸಂಗೀತ ಅಂದ ತಕ್ಷಣ ಬೇಗನೆ ಅಭಿಮಾನಿಗಳು ಹುಟ್ಟೋದು. ಆಮೇಲೆ ಕೆಲವು ಗಾಯಕರು ನಮಗೆ ಅವರು ವಿಶೇಷವಾಗಿರ್ತಾರೆ, ದೇವರ ಥರ ಇರ್ತಾರೆ. ಯಾಕಂದರೆ ಅದು ಹಾಡುಗಳ ಮೂಲಕ ಆ ರೀತಿಯಾಗಿ ನಮಗೆ ಅವರು ಕಾಣಿಸ್ಕೊಳ್ತಾರೆ. ಹಾಗಾಗಿ ಇದು ಅಭಿಮಾನಿಗಳ ತಪ್ಪಲ್ಲ ಅಥವಾ ಹಾಡುವರ ತಪ್ಪಲ್ಲ. ಅವರಿಗೆ ವೈಯಕ್ತಿಕವಾಗಿ ಏನಿದೆಯೋ ಅಥವಾ ಅವರ ಇನ್ನು ಗೋಲು ಯಾವ ಕಡೆ ಇದೆಯೋ, ಯಾವ ಕಾರಣದಿಂದ ಅವರು ನಿವೃತ್ತಿಗೊಳ್ತಾರೆ, ಇದು ಯಾವುದನ್ನು ಕೂಡ ಅವರು ಅದನ್ನು ಸರಿಯಾಗಿ ಬರೆದಿಲ್ಲ. ಆದರೆ ನಾನು ಸಿನಿಮಾಕ್ಕೆ ಹಾಡೋದ್ರಿಂದ ನಾನು ನಿವೃತ್ತಿಗೊಳ್ತೀನಿ ಅಂತ ಮಾತ್ರ ಬರೆದ ಕಾರಣ ಇಷ್ಟೊಂದು ಒಂದು ಸಂಚಲನ ಆಗಿಬಿಟ್ಟಿದೆ ಅದು ಸಂಗೀತ ಪ್ರೇಮಿಗಳ ಒಂದು ನಡುವಲ್ಲಿ. ನೋಡಿ, ಹಾಡು ಅಥವಾ ಸಂಗೀತ ಕೇಳ್ತಾ ಕೇಳ್ತಾ ನಮಗೆ ಹಾಡಿದವರು, ಗಾಯಕ ಗಾಯಕಿಯರು ನಮ್ಮ ಕಣ್ಣ ಮುಂದೆ ದೇವರಾಗಿ ಕಾಣಿಸ್ತಾರೆ. ಯಾಕೆಂದರೆ ನಾವು ಅದಕ್ಕೆ ಅವರ ಒಂದು ಹಾಡಿಗೆ ನಾವು ಏನು ಹೇಳೋದು ಅಂಥ ದೊಡ್ಡ ಅಭಿಮಾನಿಗಳಾಗಿರ್ತೀವಿ. ಹಾಗೆ ಇಂಥವರೊಂದು ದಿಢೀರನೆ ಈ ಥರ ನಿರ್ಧಾರ ತಗೊಂಡಾಗ ಎಲ್ಲರಲ್ಲಿ ಬಹಳ ಬೇಸರ ಮೂಡಿಸೋದಂತೂ ಸಹಜ. ಆದರೂ ಕೆಲವರು ನಂಬಿರ್ತಾರೆ, ಅವರು ಬರೀ ಇನ್ಸ್ಟಾದಲ್ಲಿ ಹಾಕಿರ್ತಾರೆ ಮತ್ತು ಅವರು ಅದನ್ನು ಮಾಡಲ್ಲ ಅಂತ. ಅವರು ಮಾಡಿಯೇ ಮಾಡ್ತಾರೆ. ಅವರು ಸುಮ್ಮನೆ ಈ ಸೋಷಿಯಲ್ ಮೀಡಿಯಾಕ್ಕೆಲ್ಲ ಬರುವವರು ಅಲ್ಲ, ಅದರಲ್ಲಿ ಜಾಸ್ತಿ ಅವರು ಕಾಣಿಸ್ಕೊಳ್ಳೋದು ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಇದು ಎಲ್ರಿಗೂ ಕೂಡ ಬಹಳ ಬೇಸರ ತರಿಸುವಂಥ ವಿಷಯ. ಇವರು ಹುಟ್ಟಿರೋದು ಪಶ್ಚಿಮ ಬಂಗಾಳದ ಜಿಯಾಂಗಂಜಲ್ಲಿ. ಇವರು 2005ಕ್ಕೆ ಒಂದು ಫೇಮ್ ಗುರುಕುಲ ರಿಯಾಲಿಟಿ ಶೋ ಮೂಲಕ ಎಲ್ಲರಿಗೆ ಪರಿಚಿತರಾದರು. ಅದಕ್ಕಿಂತ ಮೊದಲು ಅವರು ತುಂಬ ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಹಾಡಲ್ಲಿ ಅಪಾರ ಆಸಕ್ತಿ. ಯಾಕಂದರೆ ಅವರ ಕುಟುಂಬದಲ್ಲಿ ಹೆಚ್ಚಿನವರು ಹಾಡುವವರಿದ್ದರು, ತಬಲಾ ನುಡಿಸುವವರಿದ್ದರು, ವೀಣೆ ನುಡಿಸುವವರಿದ್ದರು. ಆಮೇಲೆ ಚಿಕ್ಕ ವಯಸ್ಸಿಂದಲೇ ಇವರು ನಮ್ಮ ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್, ಲತಾ ಅಮ್ಮನಿಗೆಲ್ಲ ಬಹಳ ದೊಡ್ಡ ಫ್ಯಾನ್. 9ನೇ ವಯಸ್ಸಿಗೆಲ್ಲ ಇವರು ಸಂಗೀತದ ಒಂದು ಶಾಸ್ತ್ರೀಯ ಅಭ್ಯಾಸ ಮಾಡಿ ಅದರಲ್ಲಿ ನಮ್ಮ ಸರ್ಕಾರದ ಕಡೆಯಿಂದ ಗೌರವಧನ ಕೂಡ ಪಡೆದವರು. ಅಂತಹ ಒಂದು ಸಂಗೀತಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡವರು. ಹಾಗೆ ಓದಲಿಕ್ಕೂ ಕೂಡ ಬಹಳ ಜಾಣ ಆಗಿದ್ರಂತೆ. ಅನಂತರ ಇವರು ಅಲ್ಲಿ ಮೊದಲಿನ ಅವ್ರ ರಿಯಾಲಿಟಿ ಶೋದಲ್ಲಿ 6ನೇ ಸ್ಥಾನ ಬಂದು, ಅವರು 6ನೇ ಜಾಗಕ್ಕೆ ಎಲಿಮಿನೇಷನ್ ಆಗಿ ಅವರು ಒಂದು ಹತ್ತಿರುವಂಥ ಫೋಟೋ ಅದು ಎಲ್ಲ ಕಡೆ ವೈರಲ್ ಆಗಿತ್ತು. ಅದು ನಿನ್ನೆನೋ ಮೊನ್ನೆನೋ ನಡೆದಾಗಿದೆ ಆ ಘಟನೆ. ಅಲ್ಲಿ ಅವರು ಎಲ್ಲ ಆಸೆಗಳನ್ನು ಕೂಡ ಕಳ್ಕೊಂಡಿದ್ರು. ನಾನು ಇಲ್ಲಿ ಸೋತು ಬಿಟ್ಟನಲ್ಲ ಅಂತ. ಸೋತಿದ್ದಲ್ಲ, 6ನೇ ಜಾಗದಲ್ಲಿ ಅವರು ನಿಂತಿದ್ರು, ಅಲ್ಲಿಗೆ ಎಲಿಮಿನೇಷನ್ ಆಗಿ ಹೋದರು. ನಂತರ ನೋಡಿ, ಅವರಿಗೆ ಒಂದು ಆಶಿಕಿ 2 ಅಲ್ಲಿ ಒಂದು ಹಾಡು ಸಿಕ್ತು. ಬರ್ತಾ ಅವ್ರು ತುಂಬ ಹಾಡುಗಳು ಸಿಕ್ಕಿತ್ತು. ಆದರೆ ಆಶಿಕಿ 2 ಅಲ್ಲಿರೋ ಒಂದು ಹಾಡು ಅವರನ್ನು ಎಲ್ಲಿ ತಂದು ನಿಲ್ಲಿಸಿದೆ ಅಂದರೆ,
ಎಲ್ಲರ ನಮ್ಮ ಈ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಮನೆ ಮನೆ ಮಾತಾದರು. ಹಾಗಿತ್ತು ಅದು, ಹಾಡುಗಳಾಗಿತ್ತು, ಅವರ ಧ್ವನಿಯಾಗಿತ್ತು, ಅವರು ಹಾಡುವ ಒಂದು ಶೈಲಿ. ಸ್ವಲ್ಪ ಮೂಗಲ್ಲಿ ಹಾಡೋದು, ಅದಕ್ಕೆ ಅವರಿಗೆ ಪ್ರೇಮ ಗೀತೆ, ಈ ಪ್ರಣಯ ಗೀತೆ ಎಲ್ಲ ಇದೆ ಅಲ್ವಾ, ಅದು ಬಹಳ ಸೂಟ್ ಆಗ್ತಾಯಿತ್ತು ಅವರ ಧ್ವನಿಗೆ. ಅಂದರೆ ಹೆಚ್ಚಾಗಿ ನಮ್ಮ ಈ ಸುತ್ತಮುತ್ತಲು ಪ್ರಣಯ ಗೀತೆಗಳನ್ನೇ ಜಾಸ್ತಿಯಾಗಿ ಕೇಳುವವರು ಇರೋದರಿಂದ ಅವರಿಗೆ ಒಂದಷ್ಟು ಅಭಿಮಾನಿಗಳು, ಆ ಒಂದು ಹಾಡಿನ ನಂತರ ಕೋಟ್ಯಾಂತರ ಅಭಿಮಾನಿಗಳು ಹುಟ್ಟಿದ್ರು. ಆನಂತರ ಬಹಳ ದೊಡ್ಡ ಯಶಸ್ಸು ಸಿಕ್ಕಿತ್ತು ಅವರಿಗೆ. ಈಗ ಸ್ಪಾಟಿಫೈ ಅಂತ ಒಂದು ಆ್ಯಪ್ ಇದೆ ಅಲ್ವಾ, ಅದು ಹೆಚ್ಚಿನ ಜನರು ಹಾಡು ಕೇಳುವಂಥ ಆ್ಯಪ್. ಅದರಲ್ಲಿ ಅತೀ ಹೆಚ್ಚು ಫಾಲೋವರ್ಸ್, ಅಂದರೆ ಎಷ್ಟೋ ಮಿಲಿಯನ್ ಫಾಲೋವರ್ಸ್ ಅವರಿಗೆ ಇರೋದು. ಅತ್ಯಂತ ಜಾಸ್ತಿ ಫಾಲೋವರ್ಸ್ ಇರೋದು ಕೂಡ ನಮ್ಮ ಅರಿಜಿತ್ ಸಿಂಗ್ ಅವರಿಗೆ. ರಿಯಾಲಿಟಿ ಶೋದಲ್ಲೆಲ್ಲ ಇವರು ಅಲ್ಲೆಲ್ಲ ಮುಗಿಸಿದ ನಂತರ ಸಂಗೀತ ನಿರ್ದೇಶಕ ಪ್ರೀತಮ್ ಜೊತೆ ಸಹಾಯಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅನಂತರದಲ್ಲಿ ಇವರು ತಿರುಗಿ ನೋಡಿದ್ದೇ ಇಲ್ಲ. ಅವರಿಗೆ ಒಂದಷ್ಟು ಫಿಲ್ಮ್ ಫೇರ್ ಪ್ರಶಸ್ತಿ, ಅಂದರೆ 8 ಫಿಲ್ಮ್ ಫೇರ್ ಪ್ರಶಸ್ತಿ, ಇವರಿಗೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ 2 ಇಷ್ಟು ಚಿಕ್ಕ ವಯಸ್ಸಿಗೆ 2025ರಲ್ಲಿ ಪದ್ಮ ಪ್ರಶಸ್ತಿ ಕೂಡ ಪಡೆದರು. ಯಾಕಂದರೆ ಅವರ ಒಂದು ನಿಲುವು ಕೂಡ ಹಾಗೆ ಇದೆ, ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ನಿಲುವು ಕೂಡ ಹಾಗೆ ಇದೆ ಅವರಿಗೆ. ಬೇರೆ ಬೇರೆ ಭಾಷೆಯಲ್ಲಿ ಅದಾಗಲೇ ಹಾಡಿ ಆಗಿದೆ, ಒಂದು 800-900 ಹಾಡು ಈಗಲೇ ಮುಗಿಸಿದ್ದಾರೆ ಅವರು. ಅಂದರೆ ಇತ್ತೀಚೆಗೆ ಅವರು 2013ರಲ್ಲಿ ಅವರು ಇಷ್ಟೊಂದು ಫೇಮಸ್ ಆಗಿರೋದು. ಅನಂತರದಲ್ಲಿ ಒಂದು 10 ವರ್ಷದಲ್ಲಿ ಒಂದಷ್ಟು ಹಾಡುಗಳನ್ನು ಮುಗಿಸಿ, ಆಮೇಲೆ ಹಾಡುಗಳಿಗಿಂತ ಎಷ್ಟೋ ಜಾಸ್ತಿ ಅವರು ವಿದೇಶದಲ್ಲೆಲ್ಲ ಕೊಟ್ಟ ಕಾರ್ಯಕ್ರಮಕ್ಕೆ ಲೆಕ್ಕ ಅಂತ ಇಲ್ಲವೇ ಇಲ್ಲ. ಇವರಿಗೆ ಹೆಸರೇ ರೊಮ್ಯಾಂಟಿಕ್ ಸಿಂಗರ್ ಅಂತೆ. ಹಾಗೆಂದರೆ ರೊಮ್ಯಾಂಟಿಕ್ ಹಾಡಿಗೆ ಇವರು ಬಹಳಷ್ಟು ಫೇಮಸ್ ಆಗಿದ್ದರು. ಅದಲ್ಲದೆ ಈಗ ಸಂಗೀತ ನಿರ್ಮಾಪಕರಾಗಿದ್ದಾರೆ. ಅವರೇ ದುಡ್ದ ದುಡ್ಡಲ್ಲಿ ಒಂದು ಸಣ್ಣ ಸ್ಟುಡಿಯೋ ಕೂಡ ಆರಂಭಿಸಿದ್ದಾರೆ. ಎಲ್ಲ ಕೂಡ ಅವರು ಒಂದೊಂದನ್ನೇ ಮಾಡ್ತಾ ಬಂದಿದ್ದಾರೆ. ಆದರೆ ಈಗ ಕೆಲವು ಮೂಲಗಳಿಂದ ತಿಳಿದಿದೆ, ಅವರಿಗೆ ಸಂಗೀತದಲ್ಲಿ ಇನ್ನಷ್ಟು ಅಧ್ಯಯನ ಮಾಡಬೇಕಾಗಿದೆ, ಅವರಿಗೆ ಸ್ವಂತದಾಗಿ ಏನೋ ಒಂದು ಅದನ್ನು ನಿರ್ಮಾಣ ಮಾಡಬೇಕಾಗಿದೆ. ಇದೆಲ್ಲ ಕಾರಣದಿಂದ ಅವರು ನಮ್ಮ ಸಿನಿಮಾ ಹಾಡಿಂದ ದೂರ ಇದ್ದಾರೆ. ಬೇರೆಯವರು ಹಾಡೋರು ಇದ್ದಾರಲ್ವ, ಅವ್ರಿಗೆ ಕೂಡ ಅವಕಾಶ ಸಿಗಲಿ ಅನ್ನೋ ಕಾರಣದಿಂದ ಹೊಸ ಅಧ್ಯಯನಕ್ಕೆ ಅವರು ಅಡಿ ಇಟ್ಟಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲಿ ಇವರು ಕಿಶೋರ್ ಕುಮಾರ್ ಅವರ ಅತಿ ದೊಡ್ಡ ಫ್ಯಾನ್ ಅಂತೆ. ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್, ಆಮೇಲೆ ಯಾರ್ಯಾರು ದಿಗ್ಗಜರಿದ್ದಾರೆ, ಗಜಲ್, ಬೇರೆ ಬೇರೆ ರೀತಿಯ ಹಾಡುಗಳನ್ನು ಕೇಳುವ ಹವ್ಯಾಸ ಕೂಡ ಇತ್ತು. ಹಾಗೆ ಅವರನ್ನು ದೇವರ ಥರ ಇವರು ಮನಸ್ಸಲ್ಲಿ ಪೂಜೆ ಕೂಡ ಮಾಡ್ತಾಯಿದ್ರಂತೆ. ಹಾಗೆ ಒಳ್ಳೊಳ್ಳೆ ಹಿರಿಯ ನಿರ್ದೇಶಕರು, ಸಂಗೀತಗಾರರು, ಹಾಗೆ ಶಾಸ್ತ್ರೀಯ ಅಭ್ಯಾಸ ಎಲ್ಲ ಮಾಡಿದ್ದು ಬಹಳ ನಿಪುಣರ ಜೊತೆ. ಹಾಗಾಗಿ ನಮ್ಮ ಇವರು ಎಲ್ಲ ಅರಿಜಿತ್ ಸಿಂಗ್ ಎಲ್ಲ ಕಲಿತು ಬರುವಾಗ ಸಂಪೂರ್ಣವಾಗಿ ಒಂದು ಒಳ್ಳೆಯ ಒಂದು ಗುರುಗಳ ಹತ್ರ ಅಭ್ಯಾಸ ಮಾಡಿದಂಥ ಅನುಭವ ಇತ್ತು ಇವರಿಗೆ. ಇವರು ವೈಯಕ್ತಿಕ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಿದಲ್ಲದೆ ಇವರು ದೂರದರ್ಶನದಲ್ಲಿ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಇವರು ಕೆಲಸ ಮಾಡಿದ್ದಾರೆ. ಹೀಗೆ ಸಂಗೀತ ಕ್ಷೇತ್ರದ ಹಲವು ಭಾಗದಲ್ಲಿ ವಿವಿಧ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದರು. ಅಲ್ಲಿ ನೇಮ್, ಫೇಮ್, ಮಾನವು ಎಲ್ಲವೂ ಸಿಕ್ಕಿತ್ತು. ಆದರೆ ಯಾಕೋ ಒಂದು ಜನವರಿ 26ಕ್ಕೆ ಇಂಥ ಒಂದು ಪೋಸ್ಟ್ ಬಂತು ಅವ್ರದ್ದು. ಯಾಕಂದರೆ ಬೇರೆ ಏನಾದರೂ ಕಾರಣ ಇರ್ಬೋದು, ಆದರೆ ವೇದಿಕೆ ಕಾರ್ಯಕ್ರಮದಲ್ಲಿ ಅಂತೂ ಬಿಡ್ತೀನಿ ನಿಂತವ್ರು ಎಲ್ಲೂ ಅದರಲ್ಲಿ ಬರೆದಿಲ್ಲ. ಒಂದು ಸಣ್ಣ ಹಳ್ಳಿಯಿಂದ ಬಂದು 38 ವಯಸ್ಸಿಗೆ ಇಷ್ಟು ಎತ್ತರಕ್ಕೆ ಬೆಳೆದ ಒಂದು ನಮ್ಮ ಸಿಂಗ್ ಅವರ ಜೀವನದಲ್ಲಿ ಯಾಕೆ ಇಂತಹ ಒಂದು ಆಲೋಚನೆ ಬಂತು ಅಂತ ಇದು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಮುಂದೆ ಕಾಯ್ತಾ ಅದಕ್ಕೆ ಉತ್ತರ ಕೂಡ ಸಿಗ್ಬೋದು. ಯಾಕಂದರೆ ಇವರು ಸಾಮಾಜಿಕ ಜಾಲತಾಣವನ್ನು ಜಾಸ್ತಿಯಾಗಿ ಬಳಸೋದಿಲ್ಲ. ಹಾಗಾಗಿ ಇವರ ಎಲ್ಲ ವಿಷಯಗಳು ಹೊರಬರಲಿಕ್ಕೆ ಸ್ವಲ್ಪ ತಡವಾಗುತ್ತೆ. ಒಳ್ಳೆಯ ಗಾಯಕ, ಬುದ್ಧಿವಂತ ಸಂಗೀತಕಾರ, ಹಾಗೆ ವ್ಯಕ್ತಿಪರವಾಗಿ ನೋಡಿದರೂ ಕೂಡ ಬಹಳ ಒಳ್ಳೆಯ ವ್ಯಕ್ತಿ, ಮಿತಭಾಷಿ. ಪ್ರತಿಯೊಬ್ಬ ಗಾಯಕರ ನೆಚ್ಚಿನ ಗಾಯಕ, ಇವಾಗಿನ ನೆಚ್ಚಿನ ಗಾಯಕರು ಅಂದರೆ ನಮ್ಮ ಅರಿಜಿತ್ ಸಿಂಗ್. ಸೋನು ನಿಗಮ್ ಕೂಡ ಇವರು ನೆಚ್ಚಿನ ಗಾಯಕರು. ಆದರೆ ಈ ನಿರ್ಧಾರವನ್ನು ಕೈ ಬಿಡ್ಬೋದು ಅಂತ ಗೊತ್ತಿಲ್ಲ. ಯಾಕಂದರೆ ಇವರು ಬಿಡಲಿಲ್ಲ ಅಂದರೆ ಚಿತ್ರರಂಗ ಇವರನ್ನು ಬಿಡಲ್ಲ. ಯಾಕಂದರೆ ಇವರು ತುಂಬ ಸೈನ್ ಹಾಕಿದ ಹಾಡುಗಳಿದೆ ಅಂತ, ಅದನ್ನೆಲ್ಲ ಮುಗಿಸಿದ ನಂತರದಲ್ಲಿ ಈ ನಿರ್ಧಾರ ಕೈಗೊಳ್ತೀನಿ ಅಂತ ಅವರು ಪೋಸ್ಟ್ ಹಾಕಿರೋದು. ಯಾಕಂದರೆ ಹಿರಿಯ ಗಾಯಕರಷ್ಟು ಈಸಿಯಾಗಿಂಥ ಗಾಯಕರನ್ನು ಎಲ್ಲಿ ಬಿಡ್ತಾರೆ. ಸಂಗೀತ ನಿರ್ದೇಶಕರು, ನಿರ್ಮಾಪಕರಿಗೆಲ್ಲ ಇವರು ಖಂಡಿತವಾಗಿ ಬೇಕಾಗಿರುತ್ತೆ ಇಂಥ ಒಂದು ಗಾಯಕ. ಮುಂದೆ ಕಾದು ನೋಡಬೇಕು ಇವರು ಏನೆಲ್ಲ ಮಾಡ್ತಾರೆ ಅಂತ. ಅದು ಅಲ್ಲದೆ ನಮ್ಮ ಸಿಂಗ್ ಅವರು ಬರೀ ಗಾಯಕ ಮಾತ್ರವಲ್ಲ, ಬ್ಯಾಡ್ಮಿಂಟನ್ ಆಟಗಾರ, ಬರಹಗಾರ, ಚಲನಚಿತ್ರ ಪ್ರಿಯ,
ಅಷ್ಟು ಸಿನಿಮಾ ನೋಡ್ತಾ ಇದ್ರಂತೆ. ಹಾಗೆ ಸಾಕ್ಷ್ಯಚಿತ್ರ ನಿರ್ಮಾಪಕ ಎಲ್ಲ ಒಂದು ಒಂದು ಒಳ್ಳೆಯ ಒಂದು ಸಕಲ ಕಲಾ ವಲ್ಲಭ ಅಂತ ಹೇಳ್ಬೋದು. ಬೇರೆ ಬೇರೆ ಒಂದು ಈ ಒಂದು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಅವರು ಸಾಧನೆಗಳನ್ನು ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅವರು ಸಂಗೀತವನ್ನು ಒಂದು ವೇದಿಕೆ ಕಾರ್ಯಕ್ರಮ ಕೊಟ್ಟಿದ್ದಕ್ಕಂತೂ ಲೆಕ್ಕ ಇಲ್ಲ. ಅಲ್ಲಿ ಆವಾಗ ಏನಾಗ್ತಾಯಿತ್ತು ಅಂದರೆ ಇವರ ಸಂಗೀತವನ್ನು ಕೇಳಲಿಕ್ಕೆ ಅಲ್ಲಿ ಕಿಕ್ಕಿರಿದು ಜನ ಸೇರ್ತಾಯಿದ್ರು. ಅದನ್ನೊಂದು ಏನು ಹೇಳೋದು, ನಿಭಾಯಿಸ್ಲಿಕ್ಕೆ ಪೊಲೀಸರಿಗೆ ಕಷ್ಟ ಇತ್ತಂತೆ. ಹಾಗೆ ಫೇಮಸ್ ಕೆ ಅವರಿದ್ದಾರಲ್ಲ, ಅವರು ಇವರ ನೆಚ್ಚಿನ ಸಂಗೀತಕಾರರು. ಅವರ ದೊಡ್ಡ ಅಭಿಮಾನಿ ನಮ್ಮ ಸಿಂಗ್ ಅವರು. ಇವರು ಸಂಗೀತವನ್ನು ವೇದಿಕೆ ಮೂಲಕ ನೀಡದ ಯಾವುದೇ ಒಂದು ನಗರ ಆಗಲಿ, ರಾಜ್ಯ ಆಗಲಿ, ದೇಶ ಆಗಲಿ ಇಲ್ಲ. ಅಂತಂಥ ಕಡೆಯಲ್ಲಿ ಇವರು ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ದುಬೈ, ದೋಹಾ, ವಾಷಿಂಗ್ಟನ್, ಕ್ಯಾಲಿಫೋರ್ನಿಯಾ, ಟೆಕ್ಸಸ್, ನ್ಯೂ ಜೆರ್ಸಿ, ಆಮೇಲೆ ವರ್ಜೀನಿಯಾ, ಕತಾರ್, ಅಮೇರಿಕಾ, ದುಬೈ, ಆಸ್ಟ್ರೇಲಿಯಾ, ದುಬೈ, ಹೀಗೆ ಹೇಳ್ತಾ ಹೋದರೆ ತುಂಬ ದೇಶಗಳಲ್ಲಿ ಇವರು ತುಂಬ ದ್ವೀಪಗಳಲ್ಲಿ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟ ಹೆಗ್ಗಳಿಕೆ ಇವರದು. ಇವರನ್ನೊಂದು IPL ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈ ಹಿಂದೆ ಕರೆದಿದ್ದರು. ಆ ಸಮಯದಲ್ಲಿ ಇವರ ಜೊತೆ ತಮ್ಮನ್ನ ಕೂಡ ಮತ್ತು ರಶ್ಮಿಕಾ ಕೂಡ ಇದ್ದರು. ಅದು ಅವರ ಒಂದು ದೊಡ್ಡ ಒಂದು ಪುಣ್ಯ ಅಂತಲೇ ಹೇಳಬೇಕು. ಸಿಂಗ್ ಅವರು ಇವತ್ತು ಕೈಗೊಂಡ ಒಂದು ನಿವೃತ್ತಿ ನಿರ್ಧಾರದಲ್ಲಿ ಬೇರೆ ಕಾರಣಗಳು ಇದ್ದರೂ ಇರ್ಬೋದು. ಈಗ ನೋಡಿ, ಸಿನಿಮಾ ರಂಗ, ಸಂಗೀತ ಕ್ಷೇತ್ರ ಅಂದಾಗ ಅಲ್ಲಿ ಕೂಡ ರಾಜಕೀಯಗಳು ನಡೆದಿರುತ್ತೆ. ಅದನ್ನು ಯಾರು ಬಹಿರಂಗಪಡಿಸಲ್ಲ. ಆ ಕಾರಣ ಇದ್ದರೂ ಇರ್ಬೋದು. ಆಮೇಲೆ ವೈಯಕ್ತಿಕ ತೃಪ್ತಿ ಬೇಕಾಗಿರ್ಬೋದು, ಅವರಿಗೆ ಒಂದು ಫ್ರೀಡಮ್ ಬೇಕಾಗಿರ್ಬೋದು, ಸಂಗೀತವನ್ನು ಇನ್ನಷ್ಟು ಆಳವಾಗಿ ಕಲಿಯುವ ಆಸೆನೂ ಇರ್ಬೋದು, ಸಾಕಷ್ಟು ಸಂಗೀತ ಕಾರ್ಯಕ್ರಮಗಳನ್ನು ಮಾಡುವಂಥ ಯೋಜನೆ ಇರ್ಬೋದು. ಈವಾಗಲೇ ನಾವು ಯಾವುದಕ್ಕೂ ಒಂದು ಉತ್ತರ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಬೇರೆ ಅವರಿಗೆ ಅವರ ಒಂದು ವೈಯಕ್ತಿಕ ಕಾರಣಗಳು ಏನಾದರೂ ಇರ್ಬೋದು. ಮೊದಲಿಂದಲೇ ಇವರಿಗೆ ಒಂದು ಈ ಥರ ಯೋಚನೆ ಇತ್ತಂತೆ. ಇದರಲ್ಲಿ ಬಹಳಷ್ಟು ಅಧ್ಯಯನ ಮಾಡಿ ಇನ್ನಷ್ಟು ಹೊಸ ರೀತಿಯನ್ನು ನಾನು ಕಂಡುಹಿಡಿಬೇಕು ಅನ್ನೋ ಒಂದು ಆಸೆನೂ ಕೂಡ ಇತ್ತು. ಏನೇ ಆಗಿರಲಿ ವಿಷಯ, ಆದರೆ ಈ ನಿವೃತ್ತಿ ಸಂಗೀತ ಅಭಿಮಾನಿಗಳಿಗೆ ಮಾತ್ರ ಬಹಳ ದೊಡ್ಡ ಶಾಕ್ ನೀಡಿದೆ. ಫಸ್ಟ್ ರಿಯಾಲಿಟಿ ಸಂಗೀತ ಕಾರ್ಯಕ್ರಮದಲ್ಲಿ 6ನೇ ಸ್ಥಾನಕ್ಕೆ ಹೋಗಿ, ನಂತರದಲ್ಲಿ ಒಂದು ರಿಯಾಲಿಟಿ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡು ಮತ್ತೆ ಈ ಒಂದು ಬ್ರಹ್ಮಾಂಡವನ್ನೇ ನಡಗಿಸಿದ ಒಂದು ಗಾಯಕ ನಮ್ಮ ಅರಿಜಿತ್ ಸಿಂಗ್. ಅಲ್ಲಿ ಸೋತ್ರೂ ಇನ್ನೊಂದು ಕಡೆ ಅವರಿಗೆ ಒಳ್ಳೆಯ ಗೆಲುವು ಸಿಕ್ಕಿತ್ತು. 38 ವಯಸ್ಸಿಗೆ ಮಹಾ ಸಾಧಕ ಅಂತ ಕೂಡ ಎನಿಸಿಕೊಂಡ್ರು. ಪ್ರತಿಭೆಗೆ ಸಮಯ ಬೇಕಲ್ವ. ಹಾಗೆ ನಿಜವಾದ ಸಂಗೀತಕ್ಕೆ ಜಗತ್ತು ತಲೆಬಾಗುತ್ತೆ. ಒಮ್ಮೆ ರಿಯಾಲಿಟಿ ಶೋನಲ್ಲಿ ಸೋತ ಗಾಯಕ ಇಂದು ನಮ್ಮ ದೇಶದ ಒಂದು ಆತ್ಮಸ್ಥೈರ್ಯ ಅಂತಲೇ ಹೇಳ್ಬೋದು. ಕನಸನ್ನು ಹಾಗೆ ಬಿಡದೆ ಅದನ್ನು ಛಲವಾಗಿ ತೆಗೆದುಕೊಂಡ್ರೆ ಸೋಲು ಕೂಡ ಯಶಸ್ವಿಯಾಗುತ್ತೆ. ಅದೇ ನಮ್ಮ ಅರಿಜಿತ್ ಸಿಂಗ್ ಅಲ್ವ. ಹಾಡಿನ ಮೂಲಕ ಬದುಕಿದ ಪ್ರತಿಭೆ. ಯಾರಿಗೂ ಕೂಡ ಫೇಮ್ ಒಂದೇ ದಿನ ಬರಲ್ಲ. ಅದಕ್ಕೆ ಸ್ಟ್ರಗಲ್ ಬೇಕು, ಅವಮಾನ ಪಟ್ಟಿರಬೇಕು. ಆಮೇಲೆ ನಾವು ಸಾಕಷ್ಟು ಬೇಡಿಕೆ ಕೂಡ ಇಟ್ಟಿರ್ಬೋದು. ಹಾಗಾಗಿ ಫೇಮ್ ನೇಮ್ ಬರಲಿಕ್ಕೂ ಒಂದಷ್ಟು ಸಮಯ ಕೂಡ ಹಿಡಿಯುತ್ತೆ. ಹಾಗೆ ನಮ್ಮ ಸಿಂಗ್ ಅವರಿಗೂ ಅದೇ ಆಗಿರೋದು. ಹಾಗಾಗಿ ಇವತ್ತು ಬಹಳ ಒಂದು ನಮ್ಮ ದೇಶದ ಉನ್ನತ ಮಟ್ಟದ ಗಾಯಕ ಅಂತಲೇ ಹೇಳ್ಬೋದು. ಆದರೆ ಈ ನಿರ್ಧಾರದಿಂದ ಅವರು ಹೊರಗಡೆ ಬರ್ಬೋದು. ಕಠಿಣ ಶ್ರಮ, ಒಂದು ಧೈರ್ಯ, ನಂಬಿಕೆ ಇವೆಲ್ಲ ಇದ್ದರೆ ಮಾತ್ರ ಈ ಒಂದು ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ. ಮಿತಭಾಷಿಯಾದ ಅರಿಜಿತ್ ಸಿಂಗ್ ಒಂದೇ ಒಂದು ವೇದಿಕೆ ಆಡಿದರೆ ಸಾಕು, ಅಲ್ಲಿ ನೆರೆದಿರುವ ಒಂದು ಪ್ರೇಕ್ಷಕರು ಕೂಡ ಎಲ್ಲ ಕೂಡ ಅಲ್ಲಿ ಏನು ಅವರ ಹಾಡೇ ಕೇಳಿಸಲ್ಲಂತೆ, ಈ ಪ್ರೇಕ್ಷಕರ ಶೆಳ್ಳ ಮಾತ್ರ ಕೇಳಿಸುತ್ತೆ. ಹಾಗೆ ಒಂದು ಧ್ವನಿ 1000 ಭಾವನೆ, ಕೋಟ್ಯಾಂತರ ಅಭಿಮಾನಿಗಳು. ಇದೇ ನಮ್ಮ ಸಿಂಗ್ ಅವರು. ಮತ್ತು ಅವರು ಸಿನಿಮಾ ರಂಗಕ್ಕೆ ಹಾಡಲಿ ಅಂತ ನಮ್ಮೆಲ್ಲರ ಬೇಡಿಕೆ. ಹಾಗೆ ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು. ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ನನ್ನ ಚಾನಲ್ ಮೇಲೆ ಇರಲಿ. ಇವತ್ತು ನನ್ನ ಧ್ವನಿ ಬಹಳ ಚಿಕ್ಕದಾಗಿದೆ, ಯಾಕಂದರೆ ನನಗೆ ಅಷ್ಟೊಂದು ಮೈ ಹುಷಾರಿಲ್ಲ ಇವತ್ತು. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ.